ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ನಾನು ಇವತ್ತಿನ ದಿನ ಒಂದು ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಆ ಕಾರ್ಯಕ್ರಮದ ಹೆಸರು ಕಲಾವೇದಿಕೆ. ಈ ಕಲಾವೇದಿಕೆಯ ಮುಖ್ಯ ಉದ್ದೇಶ ಏನಪ್ಪ, ನಾನು ಯಾಕೆ ಮಾಡೀನಿ ಅಂತಂದ್ರೆ, ನಮ್ಮ ಹಳ್ಳಿಗಾಡಿನಲ್ಲಿರ್ತಕ್ಕಂತಹ ಕಲಾವಿದರು ಏನಹರ ಅವರು ಎಲೆಮರೆ ಕಾಯಿ ಅಂತ್ಯಾರ. ಯಾಕಂದರೆ ಕಲೆ ಭಾಳಷ್ಟದ, ಭಾಳ ಪ್ರತಿಭಾವಂತರ, ಆದ್ರೆ ಅವರಿಗೆ ಸರಿಯಾದ ಒಂದು ವೇದಿಕೆ ಸಿಗಲ್ಲ. ಸಿಕ್ಕರೂ ಕೂಡ ಹ್ಯಾಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಈಗ ಏನಪ್ಪ ಅಂದ್ರೆ ಆಡಿಷನ್ ಬಿಡ್ತಾರೆ, ಆಡಿಷನ್ಗೆ ಅಪ್ಲೈ ಮಾಡಬೇಕು, ಇವೆಲ್ಲ ಗೊತ್ತಾಗಲ್ಲ. ಈ ಒಂದು ಉದ್ದೇಶ ಇಟ್ಟುಕೊಂಡು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕಲಾವಿದರು ಅವರನ್ನು ನಮ್ಮ ಒಂದು ವಾಹಿನಿ ಮುಖಾಂತರ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅವರಿಗೆ ಏನಪ್ಪ ಅಂತಂದ್ರೆ ಈ ಸಮಾಜಕ್ಕೆ, ಈ ಜಗತ್ತಿಗೆ ತೋರಿಸ್ಬೇಕು. ಅವರ ಕಲೆ ಏನಪ್ಪ ಅಂತಂದ್ರೆ ಎಲ್ಲ ಜಗವೆಲ್ಲ ಹರಡಬೇಕು. ಅಂದಾಗ ಮಾತ್ರ ಆ ಕಲೆಗೊಂದು ಬೆಲೆ ಸಿಗ್ತದೆ. ಆ ಉದ್ದೇಶ ಇಟ್ಕೊಂಡು ಏನಪ್ಪ ಅಂತಂದ್ರೆ ಈ ಕಲಾ ವೇದಿಕೆ ಅಂತ ಒಂದು ಕಾರ್ಯಕ್ರಮ ನಾನು ಮಾಡಿದ್ದೀನಿ. ಈ ನಮ್ಮ ಗಡಿನಿಂಗದಳ್ಳಿ ಗ್ರಾಮದ ಕಲಾವಿದರಷ್ಟೇ ಅಲ್ಲ, ಬೇರೆ ಊರಿನ ಕಲಾವಿದರಿಗೂ ಕೂಡ ನಮ್ಮ ಒಂದು ವಾಹಿನಿಯ ಮೂಲಕ ನಾನು ಪರಿಚಯ ಮಾಡಿಕೊಡ್ತೀನಿ. ಹೀಗಿರುವಾಗ ನಿಮ್ಮ ಹತ್ತಿರ ಕಲಾ ಯಾವುದೇ ಆಗಲಿ, ಒಂದು ಸಂಗೀತ ಕಲೆ ಆಗಲಿ, ಒಂದು ನಾಟಕ ಕಲೆ ಆಗಲಿ, ಒಂದು ಕೋಲಾಟ ಕಲೆ ಆಗಲಿ, ಒಂದು ಭರತನಾಟ್ಯ ಕಲೆ ಆಗಲಿ, ಕಲೆ ಯಾವುದೇ ಆಗಿರಲ್ಲ, ಆ ಕಲೆಯನ್ನು ಏನಪ್ಪ ಅಂದ್ರೆ ನನಗೆ ನೀವು ಸಂಪರ್ಕ ಮಾಡಿದರೆ ನಾನು ಏನಪ್ಪ ನಮ್ಮ ವಾಹಿನಿಯ ಮುಖಾಂತರ ನಾನು ಏನಪ್ಪ ಅಂತಂದರೆ ಈ ಸಮಾಜಕ್ಕೆ ಕಲೆ ಏನು ಅಂತ ತೋರಿಸ್ಕೊಡುವ ಒಂದು ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ. ಹೀಗಿರುವಾಗ ಇವತ್ತಿನ ಒಂದು ಕಲಾ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಗ್ರಾಮದವರೇ, ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥವರು ಶ್ರೀ ರಾಮಭಾಯಿ ಸಾಸರಗಾಂವ್ ಅವರು ಇವತ್ತು ನಮ್ಮ ಕಲಾ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಕೋರೆ ನಿಮಗೆ ನಮ್ಮ ಕಲಾ ವೇದಿಕೆಯ ಪರವಾಗಿ ಮತ್ತು ನಮ್ಮ ಈ ಗಡಿನಿಂಗದಳ್ಳಿ ಗ್ರಾಮದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹೀಗಿರುವಾಗ ಇವ್ರ ಬಗ್ಗೆ ಹೇಳೋದಕ್ಕೆ ಏನಪ್ಪ ಅಂತಂದ್ರೆ ಒಂದು 4 ಮಾತು ಹೇಳ್ತೀನಿ. ಏನಪ್ಪ ಅಂತಂದರೆ ಮುಂಜಾನೆಯಿಂದ ಸಂಜೆವರೆಗೂ ಹೊಲದಾಗ ಕೆಲಸ ಮಾಡ್ತಾರೆ. ಹೀಗೆ ಮಾಡ್ತಾ ನಮಗೆ ನಾವು ಸಂಗಮೇಶ್ವರ ಗುಡಿ ಇದೆ ನಮ್ಮ ಊರಾಗ. ಆ ಸಂಗಮೇಶ್ವರ ಗುಡಿಯಾಗ ನಾವು ಏನಪ್ಪ ಅಂತಂದ್ರೆ ಪ್ರತಿ ಚತುರ್ದಶಿ ಅಂದರೆ ಅಮಾವಾಸ್ಯೆ ನಾಳೆ ಅದ ಅಂದ್ರೆ ಇವತ್ತಿನ ದಿನ ನಾವು ಏನಪ್ಪ ಅಂತಂದರೆ ರಾತ್ರಿ 10ವರೆಗೆ ಸ್ಟಾರ್ಟ್ ಆಗ್ತದೆ ಸಂಗೀತ ಕಾರ್ಯಕ್ರಮ. ಬೆಳಗಿನ ಜಾವ 4 ಗಂಟೆವರೆಗೂ ನಾವು ಏನಪ್ಪ ಅಂದ್ರೆ ಸಂಗೀತ ಕಾರ್ಯಕ್ರಮ ಮಾಡ್ತೇವೆ. ಇವರು ಬಂದು ಭಾಗಿಯಾಗ್ತಾರೆ. ಆ ಕಲಾವಿದರಲ್ಲಿ ನೋಡ್ರಿ, ಕಲೆ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥ, ಅದರೊಳಗಿರ್ತಕ್ಕಂಥ ಶಕ್ತಿ ಏನದ ನೋಡ್ರಿ. ಹೀಗಿರುವಾಗ ಇವರು ಕಲಾವಿದರ ಅಷ್ಟೇ ಅಲ್ಲ, ಭಾಳ ಅದ್ಭುತವಾಗಿ ಹಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯಗಳು ಅಂತಂದರೆ ಜೀವನ ಹ್ಯಾಂಗೆ ಮಾಡಬೇಕು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಒಂದು ಉಪದೇಶ ಮೂಲಕ ಮಾಡ್ತಾರೆ. ಅಕೋರೆ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ, ಈ ಒಂದು ಕಲಾ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮದಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಾಹಿತ್ಯದೊಂದಿಗೆ, ಒಂದು ಹಾಡಿನೊಂದಿಗೆ ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಬಹುದು. ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಸಂಗೀತ ಕಾರ್ಯಕ್ರಮ ನಡಿ ಆಗ ಹಾಡು ಏನಪ್ಪ ಅಂದ್ರೆ ಪ್ರಾರಂಭದೊಂದಿಗೆ ಏನಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮ ಮುನ್ನಡೀತದೆ. ಪ್ರಥಮದಲ್ಲಿ ಹಾಡು ಯಾವ್ದಾದ್ರು ಒಂದು ಸಾಹಿತ್ಯ ಹೇಳ್ತೇವೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ, ತುಂಬೇದ ಹರಿಗೋಲಂಬಿಗ, ಅದಕ್ಕ 9 ಚಿತ್ರ ನೋಡಂಬಿಗ, ತುಂಬೆ ಹರಿಗೋಲಂಬಿಗ, ಅದಕ್ಕ 9 ಚಿತ್ರ ನೋಡಂಬಿಗ, ಏ ಸಂಭ್ರಮದಿಂದ ನೋಡಂಬೇಗ, ಏ ಸಂಭ್ರಮದಿಂದ ನೋಡಂಬೇಗ, ಅದರ ಹಿಂದ ನೋಡಿ ನಡೆಸೋ ಅಂಬೇಗ, ಅದರ ಹಿಂಬ ನೋಡಿ ನಡೆಸೋ ಅಂಬೇಗ. ಶರಣಾರ್ಥಿಗಳಮ್ಮ. ನಾವು ಇಷ್ಟೇ ಹೇಳೋದು. ಮುಂದೆ ಮತ್ತು ಆಮೇಲೆ ಒಂದೊಂದು ಚರಣದಾಗ ಒಂದೊಂದು ಹಾಡ್ಕೊತಾ ಬರ್ತಾನೆ ಇರ್ತೀವಿ ನಾವು ಭಜನ್ದಾಗ ಭೀ ಅಲ್ಲಿ ಕುಂತಲ್ಲಿ. ನಮಸ್ಕಾರ. ಮತ್ತು ನಾನು ಹೇಳ್ದಂಗೆ ಇನ್ನೊಂದು ಏನಪ್ಪ ಅಂತಂದರೆ ಏನಪ್ಪ ಅಂತಂದ್ರೆ
ಮುಂಜಾನೆಯಿಂದ ಸಂಜೆವರೆಗೂ ದುಡಿದು ಏನಪ್ಪ ಅಂದ್ರೆ ನಮ್ಮ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದು ಹೌದ್ರಿ. ಭಾಳ ಇಷ್ಟ ಆಗಿದೆ. ಆತೇವ್ರಿ ನಾವು ಹಗಲಿ ರಾತ್ರಿ ದುಡಿತೀವಿ, ಹೊಲ ಅಂತೀವಿ, ಆಮೇಲೆ ಕೂಲಿ ಹೋಗ್ತೀವಿ, ನಮ್ಮದು ಹೊಲ ಅಂತೀವಿ, ದನ ಅಂತೀವಿ, ಕರ ಅಂತೀವಿ. ಅಂದ್ರೆ ಭಜನಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ನಮ್ಮ ಮನಸ್ಸು ಸ್ವಲ್ಪ ಹೊಂದಾಣಿಕೆ ಆಗ್ತದ, ಅದ್ರಾಗ ಕುಂತ್ರ ಒಂದು ತೃಪ್ತಿ ಸಿಗ್ತದ ಅಂತೇಳಿ ಹೋಗ್ತೇವೆ ನೋಡ್ರಿ ನಾವು ಗುರುಗಳೇ. ಅದಕ್ಕೆ ಬಿಟ್ಟರೆ ಬೇರೆದು ಏನೂ ಇಲ್ಲ. ನಮ್ಗೇನು ಅದ್ರದ್ದು ಆದಾಯ ಬೇಕು, ನಮ್ಗೆ ಯಾರು ಕೊಡ್ತಾರ ರೊಕ್ಕ ಅಂತೇಳಿ ಹೋಗೋದಿಲ್ರಿ. ಅದು ಮನುಷ್ಯಂದು ನಮ್ಗೆ ಹಾರ್ಟ್ ಒಂದು ಪ್ರಾಬ್ಲಮ್ ಇದ್ದೀವಿ ಸಲುವಾಗಿ ಸುಮ್ಮನೆ ಹೋದ್ರೆ ಒಂದು ದೇವ್ರು ನಮ್ಗೆ ಏನಾರ ಒಂದು ಒಳ್ಳೇದು ಮಾಡ್ಬೋದು ಅಂತಂದ್ರೆ ಕೂಡ್ಬೋದು ಅಂತೇಳಿ ಆ ಸಂಗಿನಾಗ ನಾವು ಕೂಡ್ತೇವೆ ರೀ. 1000 ಮಂದಿ ಇದ್ರೂ ಓದ್ತೀವಿ, ಸತ್ತಲ್ಲಿ ಓದ್ತೀವಿ, ಒಳ್ಳೇದಕ್ಕೆ ಓದ್ತೀವಿ, ಕೆಟ್ಟದಕ್ಕೆ ಓದ್ತೀವಿ. ಯಾರು ಕರೆದ್ರು ಒಲ್ಲನಲ್ರಿ ಕೆಲಸ ಮನಿದೂ ಮಾಡ್ಕೋತೀವಿ. ಆ ಕಡೆ ಅವ್ರ ಬಳಿ ಭೀ ಹೋಗಿ ಬೆಚ್ಚ ಬೆಳಗನ ಕೂಡ್ತೀವಿ ಸರ್. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಅಕ್ಕೋರಿಗೆ, ರಾಮಬಾಯಿ ಅಕ್ಕೋರಿಗೆ ಏನಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಯದ್ರಿ. ಏನಪ್ಪ ಅಂತಂದ್ರೆ ಅಂಥ ಒಂದು ನೋವು ಇಟ್ಕೊಂಡು ಏನಪ್ಪ ಅಂತಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ಏನಪ್ಪ ಅಂತಂದ್ರೆ ಕಷ್ಟ ಮಾಡಿ ದುಡಿದು ಏನಪ್ಪ ಅಂತಂದ್ರೆ ನಮ್ಮ ಜೊತೆ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನೋಡ್ರಿ. ಇದು ದೊಡ್ಡ ಗುಣ. ನಾವು ಅಂತೀವಿ ಅಲ್ಲಕ್ಕ ನಿಮ್ಗೆ ಏನಪ್ಪ ಅಂತಂದ್ರೆ ಹೃದಯದ ಸಮಸ್ಯೆ ಆಗ್ಯದ, ಏನಪ್ಪ ಅಂತಂದ್ರೆ ನೀವು ರೆಸ್ಟ್ ಬೇಕು, ನಿಮ್ಗೆ ಸ್ವಲ್ಪ ನಿದ್ದೆ ಮಾಡಿರಿ ಅಂತ ಅವ್ರು ಹೇಳ್ತೇವೆ. ಇಲ್ಲ ತಮ್ಮ, ಇನ್ನೂ ಒಂದು ತಾಸು ಕೂಡೋಣ, ಇನ್ನೂ ಒಂದು ಅರ್ಧ ತಾಸು ಕೂಡೋಣ, ಕುಂತು ಹೋಗೋಣ ಅಂತ ಹೇಳ್ತಾರೆ. ನಮಗಿದು ಭಾಳ ಇಷ್ಟ ಆಗ್ಯದ. ಯಾಕಂತಂದ್ರೆ ಆರೋಗ್ಯ ಕೂಡ ನೋಡಲ್ಲ ಅಂಥ ಒಂದು ಸಂದರ್ಭದಾಗ ಏನಪ್ಪ ಅಂತಂದ್ರೆ ಸಂಗೀತ ಕಾರ್ಯಕ್ರಮಕ್ಕೆ ಅಷ್ಟು ಒಂದು ಒಲವು ತೋರ್ತಾರ ಅಂದ್ರೆ ಅದು ಆರೋಗ್ಯ ಸರ್ ಅದ್ರಾಗೆ ಸಿಗ್ತದ್ರಿ ನಮಗೆ. ಭಜನ, ಕೀರ್ತನ, ಎಲ್ಲಿಯಾರ ಪುರಾಣಗಳು, ಆಮೇಲೆ ಒಂದು ಏನಾರ ಅಲ್ಲಿ ಬೇರೆ ಬೇರೆ ಹಿಂಗಿಂತ ಇದ್ದು ಅಂದ್ರೆ ಹೋಗ್ಬೋದ್ರಿ. ಹಿಂಗೆ ಎಲ್ಲಾರ ನಾ ಅವ್ರ ಬಲ್ ಕುಂತ ಇವ್ರ ಬಲ್ ಕುಂತ ಕೂಡ ಚಟ ನಮಗಿಲ್ರಿ. ಭಜನ್ ಇರಲಕ್ಕ ಬೆಳಗನ ಸತ್ತಲ್ಲಿ ಕರೆದ್ರೆ ಭೀ ನಾವು ಸತ್ತಲ್ಲಿ ಹೋಗಿ ಕೊಡ್ತೇವ್ರಿ. ಅದು ಯಾಕಂದ್ರೆ ಮುಕ್ತಿ ಹೊಂದದಿರ್ತದ್ರಿ. ಆ ಹೊಂದಲ್ಲಿ ಕುಂತ್ರು ಭೀ ತೃಪ್ತಿ ಸಿಗ್ತದ್ರಿ. ಹಾಗಾಗಿ ನಾವು ಓದ್ತೀವಿ ನೋಡ್ರಿ ಸರ್. ಅದಕ್ಕೆ ನೋಡ್ರಿ ಏನಪ್ಪ ಅಂದ್ರ ಸತ್ಸಂಗದಾಗ ಅಷ್ಟೊಂದು ಶಕ್ತಿ ಅದ. ಅದಕ್ಕಾಗಿ ರಾಜ ಮಿಲೆ ಸಿರ ತಾಜ ಮಿಲೆ, ಸತ್ಸಂಗ ಮಿಲ್ನ ದುರ್ಬಲೆ ಅಂದ್ರೆ ಸತ್ಸಂಗ ಸಿಗಲ್ಲ. ಸಿಗಲ್ರಿ, ಎಲ್ಲರಿಗೂ ಸಿಗಲ್ರಿ. ರಾಜನೂ ಆಗ್ಬೋದು, ಒಂದು ಒಳ್ಳೆ ಒಂದು ಏನಪ್ಪಾ ಅಂದ್ರೆ ಒಂದು ಪದವಿ ಬಿ ಕೂಡ ಸಿಗಬಹುದು, ರಾಜ್ಯನ ತಲೆ ಮೇಲೆ ಇರ್ತಕ್ಕಂಥ ಒಂದು ಬಂಗಾರದ ಕಿರೀಟನೇ ಸಿಗಬಹುದು, ಸಿಗ್ತದ್ರಿ. ಆದ್ರೆ ಸತ್ಸಂಗ ಸಿಗಲ್ರಿ. ಸತ್ಸಂಗ ಇದು ಸಿಗಂತ ಹೌದು. ಒಳಗ ಅದ್ರಾಗ ಪವರ್ ಇರಲ್ರಿ. ಯಾರಿಗಿರ್ತದ ಜ್ಞಾನಿ, ಯಾರಿಗೆ ಹೆಚ್ಚಿರ್ತದ, ದೇವ್ರ ಯಾವಾಗ ಧ್ಯಾನ ಮಾಡ್ತಾರ ಆ ಧ್ಯಾನ ಮಾಡಿದ ಮನುಷ್ಯನ್ ಹೊಂದತ್ತದ್ರಿ. ಇಲ್ರಿ ಎಲ್ಲರಿಗೂ ಹೊಂದ್ಲಕ್ ಆಗಲ್ರಿ. ಅದ್ರ ಈಗ ಒಂದೊಂದು 1000 ಜನ ಹೆಣ್ಮಕ್ಳು ಇರ್ತಾರೆ. ಈಗ ಒಂದು ಏನಾರ ಒಂದು ಇಲ್ಲಿ ನಾಟಕ ನಡೆದಿರ್ತದ, ಇದೇನಂತ ಹೋಗೋರು ಇರ್ತಾರ್ರಿ. ಅದ್ರಾಗ ನಾವು ಕೂಡ್ಬೇಕು, ಇದು ಏನದ ಅಂತ ಹಿಂಗೆ ಕೂಡಲ್ರಿ ಅವ್ರು ಸರ್. ಹಾಗಾಗಿ ನಮಗೇನಾಗ್ತದ ಅಲ್ಲಿ ಕುಂತ್ರು ಸ್ವಲ್ಪ ನಮ್ಮ ಮನ್ಸಿಗೆ ನೆಮ್ಮದಿ ಸಿಗ್ತದ. ಇಟ್ಟು ಊಟ ಮಾಡಿ ನಮ್ಮದು ನಾವು ಮಲಗಲಿ, ನಾವು ಇನ್ನೊಬ್ರ ಜೊತೆ ಕೂಡಲ್ಲ. ಇಲ್ಲ ಹೋಗೋದು ಮತ್ತೆ ಭಜನ್ದಾಗ ಕೂಡೋದ್ರಿ, ಇಲ್ಲ ಹೊತ್ತು ಮನಿಗೆ ಹೋಗಿ ಶಿವಾಯ ನಮ್ಮ ಅಂಬದ್ರಿ. ಅದಕ್ಕೆ ಬಿಟ್ರೆ ಬೇರೆ ನಮಗೆ ಬೇಕಾಗಿಲ್ರಿ ಸರ್. ಯಾ ಆಸ್ತಿ ನಮ್ಮಿಂದ ಬರ್ತದ್ರಿ, ಇದು ಒಂದು ಬರ್ತದ್ರಿ. ಈಗ ಹೋಗಿ ನಾವು 4 ಮಂದಿ ಕೂಡ್ತೀವಿ, ರಾಮಬಾಯಿ ಬರ್ತೀಳಪ್ಪ ಅಂತಾರೆ, ರಾಮಬಾಯಿ ಭಜನ್ ಮಾಡ್ತೀಳಪ್ಪ ಅಂತಾರೆ, ಇವತ್ತು ಯಾಕೋ ಬಂದಿಲ್ಲಪ್ಪ ಅಂತಾರೆ. ಹಿಂಗಾಗಿ ನಾವೇನಾಗ್ಯದ್ರಿ ಜನಕ್ಕೆ ಬೆಳೆಸ್ಕೋಬೇಕ್ರಿ ಹೊರತುವಾಗಿ ನಾವು ಇನ್ನೊಬ್ರದ್ದು ಬೆಳೆಸ್ಲಾಕ್ ನಡೆದಿಲ್ರಿ. ನಮ್ಮದು ನಾವು ಕೀರ್ತಿ ಬೆಳೆಸ್ಕೋಬೇಕು, ನಮ್ಮ ಸ್ವರ್ಗಕ್ಕೆ ನಾವು ಮುಟ್ಬೇಕ್ರಿ. ಅದಕ್ಕೆ ಬಿಟ್ರೆ ಬೇರೆದು ಏನೂ ಇಲ್ರಿ ಅಪ್ಪರ. ಇದಕ್ಕೆ ಅದ್ಭುತವಾಗಿರ್ತಕ್ಕಂಥ ಮಾತು ನೋಡ್ರಿ. ನಾವು ಮುಂಜಾನೆಯಿಂದ ಸಂಜೆವರೆಗೂ ದುಡಿದ್ರು ಎಷ್ಟೇ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಬಂದ್ರು ನಮ್ಮಲ್ಲಿ ಇದ್ರು ಕೂಡ ನಮ್ಗೆ ಇನ್ನ ಬೇಕು ಅಂತಕ್ಕಂಥದ್ದು ಒಂದು ಮನುಷ್ಯ. ಅದಕ್ಕೆ ಹೇಳ್ಯಾರ ಭಗವಾನ್ ಬುದ್ಧರು ಏನ್ ಹೇಳ್ಯಾರಪ್ಪ ಅಂತಂದ್ರ ಆಶೆಯೇ ದುಃಖಕ್ಕೆ ಮೂಲ. ಅದಾಗ ಅಂದ್ರೆ ಆಶೆ ಅನ್ನೋದು ಬಹಳ ಖರಾಬ್ ಇರ್ತದೆ. ಆಶೆ ಇರ್ಬೇಕು, ಒಂದು ಮಾಡಷ್ಟಿಯಾಗಿ ಮಿತಿ ಮೇಲೆ ಬರ್ಬೇಕ್ರಿ. ಒಂದು ನಿಮಿಟಕ್ಕಾಗಿ ನಾವು ಆಸೆ ಮಾಡ್ಬೋದು, ಇಲ್ಲ ಅಂತಲ್ಲ. ನಾವೇನ್ ನಮ್ಮ ಹೊಲ ಮನಿ ಬೆಳಿತಂದ್ರೆ ಇನ್ನೊಬ್ರಿಗೆ ನಾವು ದಾನ ಮಾಡಲ್ಲ. ಕೊಡೋಷ್ಟೇ ದಾನ ಕೊಡ್ಬೇಕು. ಅದು ಕೊಡೋಷ್ಟು ಕೊಟ್ಟು ನಮಗೆ ಎಷ್ಟು ಹಕ್ಕವಾಗಿದೆ ನಮ್ಮ ಮನೆಗೆ ಬರ್ತದ್ರಿ. ಈಗ ಅಷ್ಟು ಈಗ ನಾವು ಒಂದು 100 ಚೀಲ ಬೆಳೆದ್ರು ನಮ್ಮ ಮನೆಗೆ ಬರೋಂಥ ದೇವ್ರು ಕೊಡಲ್ರಿ ಆಸೆ. ಅದ್ರಾಗ ಎಷ್ಟರ ದಾನ ಧರ್ಮ, ಒಳ್ಳೆಯವ್ರು ಬರ್ತಾರೆ, ಕೆಟ್ಟವ್ರು ಬರ್ತಾರೆ. ನಮಗೆ ಒಂದು ವರ್ಣ ಮಾಡ್ಲಕ್ ಭೀ ಬರ್ತಾರ, ಒಂದು ಪರೀಕ್ಷೆ ಮಾಡಿ ಹೋಲಕ್ನು ಬರ್ತಾರೆ. ಅಂಥವ್ರಿಗೆ ನಾವು ಎಂಥವರೇ ಇರಲಿ ನಮ್ಮ ಕೈಲಿ ಎಷ್ಟರ ಆದೊಡ್ಡ ದಾನ ಮಾಡಬೇಕು. ಉಳ್ದಿದ್ದು ನಮ್ಮ ಸ್ವಾರ್ಥಕ್ಕಂತ ಮನೆ ತಂದ್ಕೋಬೇಕದು. ಅದಕ್ಕೆ ಬಿಟ್ರೆ ಬೇರೆದು ಏನೋ ನಮಗೆ ಸಿಗಲ್ರಿ. ಅದು ಚಾರಿದಾಗ ಚಾರ್ ಕೊಟ್ಟಿದ್ದು ನಮಗೆ ಸ್ವರ್ಗಕ್ಕೆ ಮುಟ್ತದ. ನೀವು ಬಂದವ್ರಿಗೆ ದಾನ ಇಲ್ಲ ಅಂತ ಹಿಂದೆ ಕಳ್ಸಿದ್ ನಾವು ಸ್ವರ್ಗದವ್ರು ಅಲ್ರಿ. ಸ್ವತಂತ್ರ ನಮ್ದು ಅಲ್ಲ, ಅದು ಅತಂತ್ರ ಮಂದಿ. ನಾವು ಅತಂತ್ರ ಅಂದ್ರೆ ಸ್ವತ್ತಾಗ ನಮಗೆ ಸ್ವರ್ಗ ಸಿಗಲ್ಲ. ಹಿಂಗೆ ನಾವು ದಾನ ಧರ್ಮ ಮಾಡಿದ ಮನುಷ್ಯಗೆ ಜಲ್ದಿ ಸ್ವರ್ಗ ಸಿಗ್ತದ್ರಿ.
ಸ್ವರ್ಗ ಸಿಗ್ತದೆ, ಇಲ್ಲದ್ರೆ ಸಿಗಲ್ಲ ಸ್ವರ್ಗ. ಹೌದು. ನಾವು ಎಷ್ಟು ಪುಣ್ಯ ಕೆಲಸ ಮಾಡ್ತೀವಿ, ಎಷ್ಟು ಏನಪ್ಪಾ ಅಂತಂದ್ರ ದಾನ ಧರ್ಮಾದಿ ಧರ್ಮ ಕಾರ್ಯಗಳನ್ನ ಮಾಡ್ತೇವೆ, ಅದು ನಮ್ಮ ಅಕೌಂಟಿನಾಗ ಅಂದ್ರೆ ನಮ್ಮ ಅಕೌಂಟ್ ರೊಕ್ಕದ ಅದೊಂದು ಬ್ಯಾಲೆನ್ಸ್ ಪುಣ್ಯದ ಅಕೌಂಟ್, ಆ ಪುಣ್ಯದ ಬ್ಯಾಲೆನ್ಸ್ ಜಮಾ ಆಗಿರ್ತದೆ, ಜಮಾ ಆಗ್ತಾನೆ ಇರ್ತದೆ. ಅದು ಇರ್ತದೆ. ಇವತ್ತು ಒಂದಿನ ಏನಪ್ಪಾ ಅಂತಂದ್ರೆ ಮುಂಜಾನೆ ಸಂಜೆವರೆಗೂ ನಾವು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ದೇವಿ ಅಂತಂದ್ರ ಅದು ಈಗ ನಮ್ಮ ಅಕೌಂಟ್ದಾಗ ರೊಕ್ಕ ಹೆಂಗ್ ಜಮಾ ಆಗ್ತಾವಲ್ರಿ, ಹಂಗೆ ಒಳ್ಳೆ ಕೆಲಸ ಮಾಡ್ಲಿ, ಏನಪ್ಪಾ ಅಂದ್ರೆ ಸೇವಾ ಮನೋಭಾವ ಇನ್ನೊಬ್ರಿಗೆ ಸೇವಾ ಮಾಡ್ಲಿ, ಅದು ನಮ್ಮ ಅಕೌಂಟ್ದಾಗ ಪುಣ್ಯದ ಅಕೌಂಟ್ದಾಗ ಜಮಾ ಆಗ್ತದೆ. ಹೌದು. ಆ ಜಮಾ ಆಗಿದ್ದು ನಾವೇ ತಿನ್ಬೇಕಂಬ ಭಾವನೆ ನಂಬಲ್ಲಿ ಇರ್ಬಾರ್ದು. ಹೌದು. ಅದು ಜಮಾ ಆಗಿದ್ದು ಅದ್ರಾಗ 4 ಕಾಣೆ ಅವ್ರಿಗೆ ಕೊಟ್ರ ನಮ್ಗೆ ಇನ್ನ 3 ಪಾಲ್ ಭಾಗ ಇರ್ತದ್ರಿ, ಒಟ್ಟು ಕೊಡಲ್ಲ ನಾವು. ಆ 3 ಪಾಲ್ ಭಾಗ ನಮ್ ಜೀವನಕ್ಕೆ ಮಾಡಿಸ್ಕೋಬಹುದು. ಈಗ ಇನ್ನೊಬ್ರದ್ದು ಏನೋ ಸಿಗ್ತದಂದ್ರೆ ಬಿ ನಾವು ತಂದು ತುಂಬ್ಕೊಂಬ ತಪ್ಪಲ್ರಿ. ಹಂಗ್ರಿ ಸರ್, ಇದ್ರದ್ದು ಮನುಷ್ಯನ ಜೀವನದಂದ್ರೆ ಹಿಂಗದ. ಇದು ಜೀವನದ ಆಟ. ಇದು ನಾವು ಆಟ ಆಡ್ಲಿಕ್ಕೆ ಬಂದಿದ್ದೇವಿ, ಎಲ್ಲರಿಗೂ 4 ಮಂದಿಗೆ ಹೊಂದಾಣಿಕೆಯಾಗಿ ಆಟ ಮಾಡ್ಕೊಂಡು ಹೋಗಾರಿ. ಅಷ್ಟೇ ಅಷ್ಟೇ ಅಷ್ಟೇ. ಇದ್ರಾಗ ಏನ್ ಈಗ ಅಕ್ಕೋರೆ ಹೇಳ್ರಿ, ಬಹಳ ಅದ್ಭುತವಾಗಿರ್ತಕ್ಕಂತಹ ಏನಪ್ಪಾ ಅಂತಂದ್ರ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಏನಪ್ಪಾ ಅಂದ್ರ ಮಾತು ಹೇಳಿದ್ರಿ. ಹೌದ್ರಿ, ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳಿದ್ರಿ. ಮತ್ತೆ ಇನ್ನೊಂದು ಯಾವ್ದಾದ್ರು ಆಗಲ್ಲ. ನಮಸ್ತೆ ಅಮ್ಮ ಎಲ್ಲರಿಗೆ. ಅಣ್ಣ ಕಷ್ಟಕ ಇಲ್ಲ ಲಿಂಗವೇ ಮತ್ತು ತಮ್ಮ ಸುಖಕ ಇಲ್ಲ ಲಿಂಗವೇ. ತಪ್ಪು ಇದು. ಮಾತಾಡು ಲಿಂಗವೇ, ನೀನು ಮಾತಕ ನಾಡುವಲೆ ಲಿಂಗವೇ, ನೀನು ಮಾತಾಡದಿದ್ದಾರೆ ನಾ ತಾಳಲಾರೆ, ಮಾತಾಡು ಕಾಸಿಯ ಲಿಂಗವೇ. ಅಣ್ಣ ಕಷ್ಟಕ ಇಲ್ಲ ಲಿಂಗವೇ ಮತ್ತು ತಮ್ಮ ಸುಖಕ ಇಲ್ಲ ಲಿಂಗವೇ, ಎನ್ನ ತಾ ಪಡೆದು ಮಕ್ಕಳು ತನಗ ಇಲ್ಲದ ಮೇಲೆ ಮೊಮ್ಮಕ್ಕಳ್ಯಾರಿಗೆ ಲಿಂಗವೇ. ಇವೇ ನೋಡ್ರಿ ನಾ ಯಾವಾಗಾರ ಬಳಸ್ಕೊಂಬೋದು, ಹಿಂಗೆ ಹಾಡ್ತೀವಿ ಗುರುಗಳೇ. ಈಗ ಏನಂದ್ರ ಹಿಂಗೆ ನಾವು ಮುಂದೆ ನಡ್ಸ್ಕೊಂಡು ಹೋದೆವಂದ್ರೆ ನಾವು ಬಿ 4 ಮಂದಿ ಒಳ್ಳೆಯರಾಗಿ ಇರಬೇಕು ಅಂಬೋದು ಉದ್ದೇಶದಿಂದ ನಾವು ಬಿ 4 ಮಂದಿಯಾಗ ಹೋಗಿ ಕೂಡ್ತೇವ್ರಿ. ನಮಗೇನದ ಅಂದ್ರೆ ಅವರು ಇವರು ಗಂಡ್ಸ್ ಮಕ್ಕಳು ಅವರು ಇವ್ರು ಇಲ್ರಿ, ನಾವೊಂದು ಭೇದ ಭಾವನ ಇಲ್ಲದಂಗ ಹೋಗಿ ಕೂಡ್ತೇವ್ ನೋಡ್ರಿ. ಅಪ್ಪರ ಏನಪ್ಪಾ ಅಂದ್ರೆ ಜಾತಿ ಭೇದ ಭಾವ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನಿಲ್ಲ. ಸತ್ಸಂಗದ ಕುಂತಾಗ ಅವೆಲ್ಲ ಮರಿತು ನಾವು ಸತ್ಸಂಗ ಮಾಡ್ಬೇಕು. ಅದೇ ಉದ್ದೇಶ, ಅದು ಉದ್ದೇಶ ನಿಮ್ದಲ್ಲ, ಅದು ನಾವು ಬಹಳ ತಾರೀಫ್. ಅದು ಒಂದೇ ನೋಡ್ರಿ. ನಾವು ಹಿಂಗ ಅವ್ರ ದೊಡ್ಡವರು ನಾವು ಚಿಕ್ಕೋರು ಅವ್ರ ಬಳಿ ಹೆಂಗ್ ಕೂಡ್ಬೇಕು ಹೆಂಗ್ ಮಾಡ್ಬೇಕು ಹಂಗಿಲ್ರಿ. ನಾವೇನಿಲ್ಲ, ಎಲ್ಲರೂ ಸರಿ ಹೊಂದಾಣಿಕೆ ಆಗ್ತೀವಿ ನೋಡ್ರಿ. ದೊಡ್ಡವ್ರು ಇರ್ಲಿ ಸಣ್ಣವ್ರು ಇರ್ಲಿ, ಒಂದು ಗುರುಗಳು ಬರ್ಲಿ, ಒಂದು ದೊಡ್ಡ ಅಪ್ಪಗಳು ಬರ್ಲಿ, ಯಾರು ಬಂದ್ರೆ ಅವ್ರು ಸರಿ ಹೊಂದಾಣಿಕೆ ಆಗ್ತೀವಿ. ನಾವ್ ಬರೀ ಇಂಥದೇ ಮಾಡ್ತೀವಿ ನೋಡ್ರಿ, ಮತ್ತೇನಿಲ್ರಿ ಗುರುಗಳೇ. ಮತ್ತೆ ಅದಕ್ಕೆ ಬಿಟ್ರೆ ಬೇರೆ ಏನೂ ಮಾಡೋದಿಲ್ಲ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಈಗ ಏನಪ್ಪಾ ಅಂತಂದ್ರ ನಾವು ಮುಂಜಾನಿಂದ ಸಂಜೆ ಸತ್ಸಂಗದಾಗ ಎಷ್ಟು ಬಲ ಅದ ಶಕ್ತಿ. ಯಾಕಂತಂದ್ರ ಅದ್ರೊಳಗ ನಾವು ಇದ್ದೇವೆ ಅಂತ ನಮಗ ಅನಸ್ತದ. ಇನ್ನೊಂದು ಮುಂಜಾನಿಂದ ಸಂಜೆವರೆಗೂ ನಮ್ಮ ಉಪಜೀವನಕ್ಕೆ ಬೇಕಾಗಿರ್ತಕ್ಕಂಥ ನಾವು ಏನೋ ಒಂದು ಕೂಲಿ ಕೆಲಸನೇ ಮಾಡ್ಲಿ, ಇನ್ನೊಂದು ಯಾವ್ದಾರ ಒಂದು ಹುದ್ದೆ ಮಾಡ್ಲಿ, ಯಾವ್ದಾದ್ರು ಒಂದು ನೌಕರಿ ಮಾಡ್ಲಿ, ಏನೇ ಮಾಡ್ಲಿ, ಅದ್ರಾಗ ಏನಪ್ಪಾ ಅಂತಂದ್ರ ನಮಗ ಏನಪ್ಪಾ ಅಂತಂದ್ರ ಇಂಥ ಒಂದು ಸಮಯದಾಗ ಅದ್ರಾಗ ಒಂದು ಅರ್ಧ ಗಂಟೆ ಅಲ್ಲ, ಇಲ್ಲ ಒಂದು 20 ನಿಮಿಷ ಆದ್ರೂ ಆ ಪರಮಾತ್ಮನ ಸ್ಮರಣೆ ಮಾಡಂತ ಹೇಳ ಮಾಡ್ಬೇಕ್ರಿ. ಅದು ಒಳ್ಳೇದು. ಹೌದು. ಈಗ ನಾವು ಬಡದಾಡೋದು ಅಷ್ಟೇ ಅಲ್ಲ, ಯಾಕಂದ್ರೆ ನಾವು ಯಾಕೆ ಬಂದೀವಿ ಇಲ್ಲಿಗೆ, ನಾವು ಏನ್ ಮಾಡ್ತಿದ್ವಿ, ನಾವು ಎದಕ್ಕಾಗಿ ಬಂದಿದ್ದೇವಿ, ನಾವ್ ಏನ್ ಮಾಡ್ಬೇಕು, ಮತ್ತೆ ಏನ್ ಮಾಡತ್ತೀವಿ, ನಾವ್ ಏನ್ ಮಾಡ್ತೀವಿ. ಹೌದು, ಇದು ಇರ್ಬೇಕ್ರಿ. ಏನಪ್ಪಾ ಅಂದ್ರೆ ನಾವು ಏನೋ ಹುಟ್ಟು ಬಂದಿವಿ, ಏನಪ್ಪಾ ಅಂದ್ರೆ ಕೆಲಸ ಮಾಡಿದಿವಿ, ಊಟ ಮಾಡಿದಿವಿ, ಮಲ್ಕೊಂಡಿವಿ, ಮತ್ತೆ ನಡೆದೇವಿ ಅನ್ನೋದಲ್ಲ. ಅದು ಅಲ್ರಿ, ಜೀವನದಾಗ ಹುಟ್ಟಿ ಬಂದ ಮೇಲೆ ನಾವ್ ಏನೆಲ್ಲ ಮಾಡ್ಕೋಬೇಕಂಬದು ವಿಚಾರ ನಮ್ ತಲೆಯಾಗ ಇಟ್ಕೋಬೇಕು, ಮೇನ್ ಇಟ್ಕೋಬೇಕು. ಅದು ಒಂದು ಇವತ್ತು ನಾವು ಕೆಟ್ಟದ್ದು ಮಾಡಿದೇವು ಅಂತನೂ ಅದು ತಲೆಗೆ ಇಟ್ಕೋಬೇಕು. ಇವತ್ತೊಂದು ಇನ್ನೊಬ್ರು ಬಂದಾರ ನಾವು ಒಳ್ಳೇದು ಮಾಡ್ಬೇಕಂಬೋದನ್ನು ನಾವು ತಲೆಗೆ ಇಟ್ಕೋಬೇಕ್ರಿ. ಇವೆರಡೂ ಇಟ್ಕೊಂಡಾಗ ನಮ್ಮ ಜೀವನ ಒಂದು ರೈಲ್ ಇದ್ದಂಗೆ ನಡೀತಾ ಇರ್ತದೆ. ಮತ್ತು ನಾವೆಲ್ಲನೂ ಬಿಟ್ಟು ದುರ್ಚಟಗಳು ಕಲ್ತೇವಿ, ರೈಲ್ ಎಲ್ಲಿ ಗಾಲಿ ಮುರಿದು ಬೀಳ್ತದ ಆ ಟೇಪ್ ನಮ್ಮ ಜೀವನ ಬೀಳ್ತದೆ. ಅದಕ್ಕೆ ಬಿಟ್ರೆ ಬೇರೆದು ಏನಿಲ್ಲ. ಇವತ್ತಿನ ಒಂದು ದಿನಮಾನಗಳಲ್ಲಿ ಹೆಂಗಾಗ್ಯದ ಏನಪ್ಪಾ ಅಂತಂದ್ರ
ಏನಪ್ಪಾ ಅಂದ್ರೆ ಸಣ್ಣ ಸಣ್ಣವ್ರಿಗೂ ಏನಪ್ಪಾ ಅಂತಂದ್ರ ಬರಬಾರದು ರೋಗಗಳು ರೋಗಗಳವ್ರಿ ಯಾಕಂದ್ರೆ ಅವ್ರ ದುರ್ಚಟ ಜಾಸ್ತಿ ಏನಪ್ಪಾ ಅಂತಂದ್ರೆ ಬೀಡಿ ಸಿಗರೇಟ್ ಸೇದೋದು ತಂಬಾಕು ತಿನ್ನೋದು ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಮದ್ಯಪಾನ ಸೇವನೆ ಮಾಡೋದು ಈ ಮದ್ಯಪಾನ ಒಂದು ದುಶ್ಚಟಗಳಿಗೆ ಬಲಿಯಾಗಿ ಜಾಸ್ತಿ ಏನಪ್ಪಾ ಅಂದ್ರೆ ಜೀವನ ಹಾಳು ಮಾಡ್ಕೊಳತ್ತಾರ ಹತ್ಯೆ ಆಗ್ಲತ್ತ ಹತ್ಯೆ ಅಲ್ಲತ್ತ ಹತ್ಯೆ ಹೌದು ಈ ಏನಪ್ಪಾ ಅಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ಜೀವನ ಏನಪ್ಪಾ ಅಂತಂದ್ರ ರೋಗ ರುಜಿನ ಬಂದು ಏನಪ್ಪಾ ಅಂದ್ರ ಪ್ರಾಣ ಹೋಗ್ಬಿಡ್ಲತ್ತ ಅದಕ್ಕಾಗಿ ಏನಪ್ಪಾ ಅಂತಂದ್ರ ಯಾವುದೇ ಒಂದು ಚಟಗಳು ಮಾಡಲ್ದೆ ಏನಪ್ಪಾ ಇಲ್ಲದ ಮನುಷ್ಯಾಗ ಯಾವನು ಕಡಿಮೆನೇ ಅವರಿ ಹಾ ಸಾತ್ವಿಕ ಆಹಾರದ ಜೊತೆಗೆ ಊಟ ಮಾಡಿ ಏನಪ್ಪಾ ಅಂತಂದ್ರ ಜೀವನ ಮಾಡಿದ್ರೆ ಏನಪ್ಪಾ ಜೀವನ ಸ್ವಾರ್ಥಕ ಅದ ರೀ ಸ್ವಾರ್ಥಕ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಾಳ್ತೀವಿ ಮತ್ತೆ ಪರಮಾತ್ಮನ ಕೃಪೆಗೆ ನಾವು ಕೂಡ ಪಾತ್ರ ಆಗ್ತೀವಿ ಪಾತ್ರಧಾರಿಗಳಾಗ್ತೀವಿ ಕರೆಕ್ಟ್ ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳಿದ್ರೆ ಕೊರೆ ಏನಪ್ಪಾ ಅಂತಂದ್ರ ಮುಂದೆ ಮತ್ತ ಮುಂದಿನ ವಿಡಿಯೋ ಮತ್ತ ಏನಪ್ಪಾ ಅಂತಂದ್ರ ಇವಾಗ ಏನಪ್ಪಾ ಅಂತಂದ್ರ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನಪ್ಪಾ ಅಂದ್ರ ಕಲಾವೇದಿಕೆ ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದಿರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಹಾಡಿದ್ರಿ ಮತ್ತು ಅದ್ಭುತವಾಗಿರ್ತಕ್ಕಂಥ ವಚನಗಳು ಹೇಳಿದ್ರಿ ನಮಗ ಬಹಳ ಖುಷಿ ಆಯ್ತು ಮತ್ತೆ ಹಿಂಗೆ ಯಾವಾಗಾದ್ರೂ ಬರ್ತಾ ನಮ್ಮ ಪ್ರೇಕ್ಷಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ರಿ ಅಂತ ಹೇಳ್ತಾ ಏನಪ್ಪಾ ಅಂತಾರ ನಿಮಗೆ ಏನಪ್ಪಾ ಅಂದ್ರೆ ಶರಣಾರ್ಥಿಗಳು ಧನ್ಯವಾದಗಳು ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಕಲೆ ಯಾವುದೇ ಇರಲಿ ಆ ಕಲೆಯನ್ನ ನನಗೆ ಸಂಪರ್ಕ ಮಾಡಿದ್ರೆ ನಾನು ನಮ್ಮ ವಾಹಿನಿ ಮುಖಾಂತರ ನಾನು ನಿಮಗೆ ಏನಪ್ಪಾ ಅಂದ್ರೆ ನಮ್ಮ ಕರುನಾಡಿಗೆ ನಾನು ಪರಿಚಯ ಮಾಡಿಕೊಳ್ಳುವಂತ ಪ್ರಯತ್ನ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಮತ್ತ ಕಲಾವಿದರಿಗೆ ಏನಪ್ಪಾ ಅಂದ್ರೆ ಬೆಳೆಸ್ಬೇಕು ನಾವು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ ಏನಪ್ಪಾ ಅಂತಂದ್ರೆ ಇಂಥ ಕಲಾವಿದರಿಗೆ ಬೆಳೆಸ್ರಿ ಏನಪ್ಪಾ ಅಂತಂದ್ರೆ ಇನ್ನೊಬ್ಬ ಈಗ ನೋಡ್ರಿ ಅಶ್ಲೀಲ ಹಾಡುಗಳು ಕೆಟ್ಟ ಪದಗಳಿಂದ ಬರ್ತಕ್ಕಂಥ ಹಾಡುಗಳು ಬಹಳ ಜನಪದ ಸಾಹಿತ್ಯದಲ್ಲಿ ಆಗಲಿ ಬೇರೆ ಒಂದು ಸಾಹಿತ್ಯದಲ್ಲ ಆಗಲಿ ಏನಪ್ಪಾ ಅಂದ್ರೆ ಹಾಡಿ ಏನಪ್ಪಾ ಅಂದ್ರೆ ನಮ್ಮ ಸಮಾಜವನ್ನ ಕೆಡಿಸ್ಲತ್ತಾರ ಯಾಕಂದ್ರೆ ಕೆಲವೊಂದು ಹಾಡುಗಳು ಬಂದವಕ್ಕ ಅವು ಬಹಳ ಕೆಟ್ಟ ಪದಗಳಿಂದ ಬಂದಿರ್ತಕ್ಕಂಥ ಜೀವನ ಹಾಳಾಗ್ಲತ್ತ ಇಂಥ ಹಾಡುಗಳು ಅಲ್ಲ ಈಗ ಅಕ್ಕೋರು ಏನು ಹಾಡಿದ್ರಲ್ಲ ಅದ್ಭುತವಾಗಿರ್ತಕ್ಕಂಥ ಹಾಡುಗಳು ಇಂಥ ಒಂದು ಕಲಾವಿದರಿಗೆ ಬೆಳೆಸಿರಿ ಏನಪ್ಪಾ ಅಂತಂದ್ರೆ ಸಮಾಜದಾಗ ಇರ್ತಕ್ಕಂಥ ಒಂದು ಎಲೆಮರೆ ಕಾಯಿಯಂತೆ ಇರ್ತಕ್ಕಂಥ ಕಲಾವಿದರೆ ಅವರಿಗೆ ಏನಪ್ಪಾ ಅಂದ್ರೆ ಆದಷ್ಟು ನನ್ನ ಪ್ರಯತ್ನ ಏನಪ್ಪಾ ಅಂದ್ರೆ ಅವರಿಗೆ ನಾನು ನಮ್ಮ ವಾಹಿನಿ ಮುಖಾಂತರ ನಾನು ಏನಪ್ಪಾ ಅಂದ್ರೆ ಕರೆದು ಏನಪ್ಪಾ ಅಂತಂದ್ರೆ ಇಂಥ ನಮ್ಮ ಕಾರ್ಯಕ್ರಮದಾಗ ಭಾಗಿಯಾಗಿ ಒಂದು ಕಲೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಏನಪ್ಪಾ ಅಂತಾರೆ ಇಂಥ ಕಲಾವಿದರನ್ನ ಬೆಳೆಸಿರಿ ಅಂತ ನಿಮಗೆ ಎಲ್ಲರಿಗೂ ಕೇಳ್ಕೊಳ್ತಾ ನಮ್ಮ ಕಲಾವೇದಿಕೆಯ ಒಂದು ವಾಹಿನಿ ಮುಖಾಂತರ ಹಾಗೂ ನನ್ನ ವತಿಯಿಂದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.